ಇವತ್ತು ಕಾಲೇಜ್ಗೆ ಹೋದ ತಕ್ಷಣ ನನಗೆ ಅಂತ ಒಂದು ಶಾಕ್ ಆದಿತ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೆಮಿನಿ. ಮೋಡ ಆಗಿದ್ದ ಕಾರಣ ಬೆಳಗ್ಗೆ ಟೈಮ್ ಗೊತ್ತಾಗ್ದಳೆ ಎದ್ದೊಳೋದು ಸ್ವಲ್ಪ ಲೇಟ್ ಆಯ್ತು. ಬೇಗ ಆಗೋ ತಿಂಡಿ ಅಂದ್ರೆ ಚಿತ್ರಾನ್ನನೇ ನೆನಪಿಗೆ ಬರೋದು. ಫಟಾಫಟ್ ಅಂತ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಂಡು ಟೊಮೊಟೊ ಗೊಜ್ಜನೆ ಮಾಡ್ಕೊಂಡೆ. ನಾನು ರೆಡಿ ಆಗೋಣ ಅಂತ ಹೋದೆ. ನಮ್ಮ ಮನೆಯವರು ತಿಂಡಿ ಹಾಕೊಂಡು ತಿಂತಾ ಇದ್ರು. ನಾನು ರೆಡಿಯಾಗಿ ಬಾಕ್ಸ್ ತಿಂಡಿ ಹಾಕೊಂಡು ಸೀದಾ ಕಾಲೇಜ್ ಹತ್ರ ಬಂದೆ. ಚಪ್ಸ್ ಹತ್ಕೊಂಡ್ ಬರೋ ತನಕ ಈ ತರ ಸ್ಮೈಲ್ ಇತ್ತು. ಚಪ್ಸ್ ಹತ್ಕೊಂಡ್ ಬಂದಾದ್ಮೇಲೆ ನನಗೆ ಅಂತ ಕಾಲೇಜಲ್ಲಿ ಒಂದು ಶಾಕ್ ಆದಿ. ಏನಪ್ಪಾ ಅಂದ್ರೆ ನಮ್ ಸೆಕ್ಷನ್ ಅಲ್ಲಿ ಒಬ್ರು ಬಂದಿಲ್ಲ. ಕ್ಲಾಸ್ ರೂಮ್ ನ ಖಾಲಿ ನೋಡಿದಾಗ ಒಂದ್ ಸೆಕೆಂಡ್ ಖುಷಿ ಆಯ್ತು. ಇದೇನಪ್ಪ ಇವತ್ ನಾನೇ ಬೇಗ ಬಂದಿದ್ದೀನಲ್ಲ ಅಂತ. ಆಮೇಲೆ ಫ್ಲಾಶ್ ಆಯ್ತು, ಇವತ್ತು ನಾಳೆ ನೆಟ್ ಎಕ್ಸಾಮ್ ಇರೋದ್ರಿಂದ ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ಅಂತ. ಅದರಲ್ಲೂ ದೊಡ್ಡ ಮನುಷ್ಯ ತರ ಯೂನಿಫಾರ್ಮ್ ಬೇರೆ ಹಾಕೊಂಡ್ ಬಂದಿದ್ದೆ. ಹಿಂಗಿದ್ರು ಬರದ್ ಬಂದಿದ್ದೀನಿ ಅಂತ ಒಂದ್ 5 ನಿಮಿಷ ಅಲ್ಲೇ ಓಡಾಡ್ಕೊಂಡು ನಿಂತಿದ್ದೆ. ಅಷ್ಟರಲ್ಲಿ ನಮ್ಮ ಕುಳ್ಳಿ ಮೇಡಮ್ ಅವ್ರು ಕೂಡ ಬಂದ್ರು. ಇಬ್ರು ಕೂಡ ಶಾಸ್ತ್ರಕ್ಕೆ ಇರ್ಲಿ ಅಂತ ಒಂದ್ 5 ನಿಮಿಷ ಕೂತಿದ್ದು. ಯಾವ ಸ್ಪೀಡಲ್ಲಿ ಹೋಗಿದ್ವು ಅದೇ ಸ್ಪೀಡಲ್ಲಿ ಮತ್ತೆ ರಿವರ್ಸ್ ಗಿರ್ ಹಾಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದು ಬೇಗ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದೋಗಿರ್ಲಿಲ್ಲ ಅಂತ ಬಾಕ್ಸಿಗೆ ತಗೊಂಡು ಹೋಗಿದ್ನೆ. ತಟ್ಟೆಗೆ ಹಾಕೊಂಡು ತಿಂಡಿ ತಿನ್ಕೊಂಡು ಟಿವಿ ಹಾಕೊಂಡು ಹಂಗೆ ಜಾಲಿ ಡೇಸ್ ಮೂವಿ ಬರ್ತಾ ಇತ್ತು ಅಂತ ಅದು ನೋಡ್ತಾ ಇದ್ದೆ. ಯಾರೇ ಆಗಲಿ ಈ ಮೂವಿ ಹಾಗೆ ಈ ಸಾಂಗ್ ಕೇಳಿಸ್ಕೊಂಡ್ರೆ ಅವ್ರ ಕಣ್ಣಲ್ಲಿ ನೀರು ತುಂಬುತ್ತೆ. ನನಗೂನು ಅಷ್ಟೇನೆ. ಈ ಸಾಂಗು ಈ ಮೂವಿ ಎಷ್ಟೇ ಸಲ ನೋಡಿದ್ರು ಅದೇ ಫೀಲ್ ಕೊಡುತ್ತೆ. ಗ್ಯಾಪ್ ಅಲ್ಲಿ ನಮ್ ಕುಳ್ಳಿ ಮೇಡಮ್ ಅವರು ನಮ್ಮನೆ ಅಡ್ರೆಸ್ಗೆ ಸಫಾರಿ ಬ್ಯಾಗ್ ಬುಕ್ ಮಾಡಿದ್ರು. ಅದು ಕೂಡ ಇವತ್ತೇ ಬಂದಿದೆ. ಬ್ಯಾಗ್ ಅವಳ್ದು ಶೋ ಕೊಡ್ತಾ ಇರೋದು ಮಾತ್ರ ನಾನು. ಅದ್ರ ಮಧ್ಯೆ ಲಾಕ್ ತೆಗಿ ಇಬ್ರು ಸೇರ್ಕೊಂಡು ಒಂದ್ ಅರ್ಧ ಗಂಟೆನಾದ್ರೂ ಟೈಮ್ ವೇಸ್ಟ್ ಮಾಡಿದೀವಿ. ಕೊನೆಗೂ ಹಂಗೂ ಹಿಂಗೂ ಸರ್ಕಸ್ ಮಾಡ್ಕೊಂಡು ಅದ್ರ ಲಾಕ್ನ ಓಪನ್ ಮಾಡಿದ್ದಾಯ್ತು. ಇನ್ನು ಈ ಮೇಡಮ್ ಅವರು ಖಾಲಿ ಲಗೇಜ್ ಬ್ಯಾಗ್ ಇಟ್ಕೊಂಡು ಹೊಡ್ತೀನಿ ಅಂತ ಹೊರಟ್ಲು. ಇನ್ನು ಅವಳನ್ನ ಕಳಿಸ್ಕೊಟ್ಟು ಬಟ್ಟೆ ಇತ್ತು ಅಂತ ಅವನ್ನ ಎತ್ಕೊಂಡು ಬಂದು ಮಡಿಸಿಟ್ಟು ಸಂಜೆಯಿಂದ ನಾನು ಕೂಡ ಫ್ರೆಶ್ ಅಪ್ ಆಗೋಣ ಅಂತ ಹೋಗಿ ಫಟ್ ಅಂತ ಫ್ರೆಶ್ ಅಪ್ ಆಗಿ ಬಂದೆ. ಜೊತೆಗೆ ನಮ್ಮ ಮನೆಯವ್ರು ಕೂಡ ಬಂದ್ರು. ನನಗೆ ಯಾವಾಗೆಲ್ಲ ನನ್ನ ಬಟ್ಟೆ ಹಾಕೊಂಡು ಬೇಜಾರಾಗುತ್ತೋ ಅವಾಗೆಲ್ಲ ನಮ್ಮ ಮನೆಯವ್ರದ್ದೇ ಎತ್ಕೊಂಡು ಹಾಕೊಳ್ಳೋದು ನಾನು. ಅದು ಉದ್ದಾದ್ರೂ ಬಿಡಲ್ಲ, ಲೂಸ್ ಆದ್ರೂ ಕೂಡ ಬಿಡಲ್ಲ. ಸಂಜೆ ಹಂಗೆ ಇಬ್ರು ಕೂಡ ಟೌನ್ ಒಳಗಡೆ ಒಂದ್ ರೌಂಡ್ ಹೋಗ್ಬರೋಣ ಅಂತ ಹೋಗಿ ಹಂಗೆ ಗ್ಯಾಪಲ್ಲಿ ಚಿರುಮುರಿ ತಿನ್ಕೊಂಡು ಹೊರಗಡೆ ಸ್ವಲ್ಪ ಹರಟೆ ಹೊಡ್ಕೊಂಡು ಮನೆ ಕಡೆ ಬಂದ್ವಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.